ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೇನು ಆಷಾಢ ಮಾಸ ಮುಗ್ದೇ ಹೋಗ್ತಾ ಇದೆ. ನಂತರ ಬರುವಂಥದ್ದು ಶ್ರಾವಣ ಮಾಸ. ಶ್ರಾವಣ ಮಾಸ ಶುಕ್ಲ ಪಕ್ಷ 2ನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೀವಿ. ಈ ವರ್ಷ ನಮಗೆ 2026 ಆಗಸ್ಟ್ 21ನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ. ಮಹಿಳೆಯರೆಲ್ಲ ಈಗಲಿಂದಲೇ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋತಾ ಇರ್ತಾರೆ. ತಾಯಿಗೆ ಯಾವ ಸೀರೆ ಉಡಿಸ್ಬೇಕು, ಯಾವ ಒಡವೆಗಳನ್ನು ತೊಡಿಸ್ಬೇಕು, ಯಾವ ರೀತಿಯೆಲ್ಲ ಅಲಂಕಾರ ಮಾಡ್ಕೋಬೇಕು ಅನ್ನೋದು ಈಗಲೇ ಯೋಚನೆ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಇನ್ನು ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಮನೆಯ ಮಹಿಳೆಯರು, ಮುತ್ತೈದೆಯರು, ಗೃಹಿಣಿಯರು, ಕನ್ಯೆಯರು ಯಾರು ಬೇಕಾದರೂ ಈ ಒಂದು ವ್ರತವನ್ನು ಆಚರಣೆ ಮಾಡ್ಬೋದು. ಈ ವ್ರತವನ್ನು ಆಚರಣೆ ಮಾಡೋದಕ್ಕೆ ಪದ್ಧತಿ ಇರಲೇಬೇಕು ಅಂತ ಇಲ್ಲ. ಯಾರು ಬೇಕಾದರೂ ಲಕ್ಷ್ಮೀ ಪೂಜೆಯನ್ನು ಆ ದಿನ ಮಾಡ್ಕೋಬೋದು. ಇನ್ನು ವರಮಹಾಲಕ್ಷ್ಮಿ ಪೂಜೆ ಮಾಡುವ ಹಿನ್ನೆಲೆ ಏನು ಅಂತ ನೋಡೋದಾದರೆ, ಈ ದಿನ ಮಹಾಲಕ್ಷ್ಮಿಯ ಜನ್ಮದಿನ ಅಂತ ಹೇಳ್ತಾರೆ. ಆದ್ದರಿಂದ ವರಮಹಾಲಕ್ಷ್ಮಿ ವ್ರತವನ್ನು, ಪೂಜೆಯನ್ನು ಈ ದಿನ ಎಲ್ಲರೂ ಆಚರಣೆಯನ್ನು ತಪ್ಪದೇ ಮಾಡ್ತಾರೆ. ಇನ್ನು ಮಹಾಶಿವನು ಪಾರ್ವತಿಗೆ ಒಮ್ಮೆ ಚಾರುಮತಿ ಪತಿವ್ರತಿಯ ಬಗ್ಗೆ ಕಥೆಯನ್ನು ಹೇಳ್ತಾ ಅವಳು ನೆರವೇರಿಸಿದಂಥ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ವಿವರಣೆಯನ್ನು ತಿಳಿಸಿ, ವ್ರತಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ವ್ರತ ವರಮಹಾಲಕ್ಷ್ಮಿ ವ್ರತ, ಅದನ್ನು ಮಾಡಿದ ಚಾರುಮತಿಗೆ ಸಿಕ್ಕಂಥ ಫಲಗಳೇನು ಅನ್ನೋದನ್ನು ವಿವರಣೆ ಕೊಡ್ತಾ ಈ ಒಂದು ವರಮಹಾಲಕ್ಷ್ಮಿ ವ್ರತದ ಮಹತ್ವದ ಬಗ್ಗೆ ತಿಳಿಸ್ತಾನೆ. ಆಗಿನಿಂದಲೂ ಒಂದು ವರಮಹಾಲಕ್ಷ್ಮಿ ವ್ರತ ತುಂಬಾ ಜನಪ್ರಿಯತೆಯನ್ನು ಪಡ್ಕೊಂಡು ಆಗಿನಿಂದ ಎಲ್ಲರೂ ಈ ಒಂದು ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ನಿಷ್ಠೆಯಿಂದ ಮಾಡ್ತಾ ಬಂದಿದ್ದಾರೆ. ಇನ್ನು ಈ ಒಂದು ವ್ರತವನ್ನು ಸರಳವಾಗಿ ಹೇಗೆ ಆಚರಣೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಪೂಜೆಯನ್ನು ಮಾಡ್ತಿದ್ದೀರಾ, ಈ ಒಂದು ವ್ರತವನ್ನು ಮಾಡ್ತಿದ್ದೀರಾ, ಅಥವಾ ಹೊಸದಾಗಿ ಮದುವೆ ಆಗಿದೆ, ಈ ವ್ರತ ಮಾಡೋದಕ್ಕೆ ಗೊತ್ತಿಲ್ಲ, ಅಥವಾ ನಮಗೆ ಸಮಯ ಇಲ್ಲ, ತುಂಬ ಕಡಿಮೆ ಸಮಯದಲ್ಲಿ ಹೇಗೆ ಸರಳವಾಗಿ ಈ ವ್ರತವನ್ನು ಆಚರಣೆ ಮಾಡಬೇಕು ಅನ್ನೋರು ನೀವು ಈ ರೀತಿ ಸರಳವಾಗಿ ಪೂಜೆಯನ್ನು ಮಾಡ್ಕೋಬೋದು. ಯಾವುದೇ ಹಬ್ಬ, ವ್ರತ, ಪೂಜೆ ಮಾಡಬೇಕಾದ್ರೂ ಮನೆಯನ್ನು ಶುದ್ಧಿ ಮಾಡ್ಕೋಬೇಕು. ಹಬ್ಬದ ಹಿಂದಿನ ದಿನ ಗುರುವಾರನೇ ನೀವು ಮನೆಯೆಲ್ಲ ಮೊದಲು ಶುದ್ಧಿ ಮಾಡ್ಕೊಳ್ಳಿ. ಮನೆಯೆಲ್ಲ ಗುಡಿಸಿ ಒರೆಸಿ ಸಾರಿಸ್ಕೊಂಡು ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡ್ಕೋಬೇಕು. ದೇವ್ರ ಮನೆಯಲ್ಲಿರುವ ವಿಗ್ರಹಗಳು, ಫೋಟೋಗಳನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅರಿಶಿನ, ಕುಂಕುಮ, ಗಂಧಗಳನ್ನು ಇಟ್ಕೊಂಡು ರೆಡಿ ಮಾಡ್ಕೋಬೇಕು. ದೀಪಗಳು ಮತ್ತು ನೀವು ಕಳಶ ಇಡೋದಿದ್ದರೆ ಕಳಶದ ಚಂಬ ಆಗ್ಬೋದು, ಪೀಠಗಳು ಪ್ರತಿಯೊಂದನ್ನು ನೀವು ಶುದ್ಧಿ ಮಾಡಿಕೊಂಡು ಅರಿಶಿನ, ಕುಂಕುಮವನ್ನು ಇಟ್ಟು ರೆಡಿ ಮಾಡ್ಕೋಬೇಕು. ಮುಖ್ಯವಾಗಿ ಮನೆಯ ಹೊಸಲನ್ನು ಸಹ ಶುದ್ಧಿ ಮಾಡ್ಕೋಬೇಕು. ಮನೆಯ ಹೊಸಲನ್ನು ಕ್ಲೀನ್ ಮಾಡಿಕೊಂಡು ಅರಿಶಿನ, ಕುಂಕುಮ ಇಟ್ಟಬೇಕು. ಮತ್ತು ಹೊಸಲಿನ ಮುಂದೆ ರಂಗೋಲಿಗಳನ್ನು ತಪ್ಪದೇ ಅಲಂಕಾರವಾಗಿ ಇಟ್ಕೋಬೇಕಾಗತ್ತೆ. ನಂತರ ನೀವು ಮನೆಯ ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಕಟ್ಟಿ ಹೂಗಳಿಂದ ಸಿಂಗಾರ ತಪ್ಪದೆ ಮಾಡ್ಕೊಳ್ಳಿ. ತಾಯಿ ಹೊಸಲನ್ನು ನೋಡಿ, ಹೊಸಲಿನ ಶುದ್ಧತೆಯನ್ನು ನೋಡಿ, ರಂಗೋಲಿಯನ್ನು ನೋಡಿ ಆಕರ್ಷಿತಳಾಗಿ ಹೊಸಲು ಶುದ್ಧವಾಗಿದ್ರೇ ಮನೆ ಒಳಗಡೆ ಪ್ರವೇಶ ಮಾಡ್ತಾಳೆ. ಆದ್ದರಿಂದ ಮನೆಯ ಹೊಸಲನ್ನು ಯಾವಾಗಲೂ ನಾವು ಶುದ್ಧವಾಗಿ ಇಟ್ಕೊಂಡಿರಬೇಕು. ಇನ್ನು ನೀವು ಸರಳವಾಗಿ ಪೂಜೆ ಮಾಡ್ತೀನಿ ಅಂತಾದರೂ ಸಹ ವೀಳ್ಯದೆಲೆ, ಅಡಿಕೆ, ಹೂಗಳು, ಒಂದು ಗಂಧದ ಕಡ್ಡಿ, ಅರಿಶಿನ, ಕುಂಕುಮ, ಕರ್ಪೂರ ಇವುಗಳು ಬೇಕಾಗುತ್ತೆ. ಅವುಗಳನ್ನು ನೀವು ಸರಳವಾಗಿ ಹೇಗೆ ಆಚರಣೆ ಮಾಡ್ತೀರೋ ಅಷ್ಟು ಪೂಜಾ ಸಾಮಗ್ರಿಗಳೆಲ್ಲ ಹಿಂದಿನ ದಿನವೇ ತಂದು ಸಿದ್ಧತೆಯನ್ನು ಮಾಡಿ ಇಟ್ಕೋಬೇಕಾಗುತ್ತೆ. ಕಳಶವನ್ನು ಇಡ್ತೀನಿ ಅಂತಾದರೆ ಕಳಶವನ್ನು ಇಡೋದಕ್ಕೆ ನೀವು ಜಾಗವನ್ನು ನಿಗದಿ ಮಾಡ್ಕೋಬೇಕು. ನೀವು ಪೂಜಾ ರೂಮಲ್ಲಿ ಇಟ್ಟರೂ ಸರಿ ಅಥವಾ ಹಾಲ್ನಲ್ಲಿ ಇಟ್ಟರೂ ಸರಿ, ಜಾಗವನ್ನು ಮೊದಲು ನಿಗದಿ ಮಾಡಿಕೊಂಡು ಆ ಸ್ಥಳವನ್ನು ಕ್ಲೀನ್ ಮಾಡಿಕೊಂಡು ಒಂದು ಟಿಪಾಯಿ ರೆಡಿ ಮಾಡಿಕೊಂಡು ಅದ್ರ ಮೇಲೆ ಒಂದು ಹಳದಿ ಬಟ್ಟೆಯನ್ನು ಹಾಸ್ಕೊಂಡು, ಹಳದಿ ಅಥವಾ ಒಂದು ಬಿಳಿ ಬಟ್ಟೆಯನ್ನು ಹಾಸ್ಕೊಂಡು ಪೀಠವನ್ನು ರೆಡಿ ಮಾಡಿ ಮೊದಲೇ ಇಟ್ಕೋಬೇಕಾಗುತ್ತೆ. ಇನ್ನು ತಾಯಿಗೆ ಬೆಲ್ಲದಿಂದ ಮಾಡಿರುವಂಥ ಸಿಹಿ ಭಕ್ಷ್ಯಗಳು ಅಂದರೆ ತುಂಬಾ ಪ್ರಿಯ. ನೀವು ಹಿಂದಿನ ದಿನಾನೇ ನಿಮಗೆ ಸಿಂಪಲ್ಲಾಗಿ ಏನು ನೈವೇದ್ಯ ಮಾಡೋದಕ್ಕೆ ಆಗುತ್ತೋ ನೀವು ಅದನ್ನು ಮಾಡ್ಕೋಬೋದು. ರವೆ ಉಂಡೆ ಆಗಿರ್ಬೋದು, ಕರ್ಜಿಕಾಯಿ, ಒಬ್ಬಟ್ಟು ಮಾಡ್ಕೊಳ್ಳೋದಿದ್ರೆ ಹಿಂದಿನ ದಿನ ಮಾಡ್ಕೋಬೋದು. ಅಥವಾ ನೀವು ಪೂಜೆ ಮಾಡೋದಕ್ಕಿಂತ ಮುಂಚೆ ಬೆಲ್ಲದನ್ನು ಆಗ್ಬೋದು ಅಥವಾ ಬೆಲ್ಲದಿಂದ ಮಾಡಿರುವಂಥ ಪಾಯಸ ಇವುಗಳನ್ನು ಒಂದು ಪೂಜೆ ಮಾಡೋದಕ್ಕಿಂತ ಮುಂಚೆ ನೀವು ಸಿದ್ಧತೆಯನ್ನು ಮಾಡ್ಕೋಬೋದು. ಇನ್ನು ಪೂಜಾ ದಿನ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೋಬೇಕು. ಕೈಗೆ ಬಳೆಗಳನ್ನು ತೊಟ್ಕೊಂಡು ತಲೆಗೆ ಹೂವನ್ನು ಮುಡಿದು ಒಂದು ತಿಲಕವನ್ನು ಮುಖಕ್ಕೆ ಇಟ್ಟು ನಂತರ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ನೀವು ಬೆಲ್ಲದನ್ನು ಪಾಯಸ ಏನಾದರೂ ಮಾಡ್ಕೊಳ್ಳೋದಿದ್ದರೆ ನೀವು ಮುಂಚೆನೇ ಅದನ್ನು ಈಗ ನೈವೇದ್ಯವನ್ನು ಮಾಡಿಟ್ಕೊಂಡು ಪೂಜೆಯನ್ನು ಶುರು ಮಾಡ್ಕೋಬೇಕು. ಇನ್ನು ಪೂಜಾ ಸಿದ್ಧತೆಗೆ ಬರೋದಾದರೆ ನೀವು ದೇವ್ರ ಮನೆಯಲ್ಲೇ ಕಳಶವನ್ನು ಇಡ್ತೀನಿ ಅಂತಾದರೆ ಪೀಠವನ್ನು ರೆಡಿ ಮಾಡಿಕೊಂಡು ಕಳಶ ಯಾವಾಗಲೂ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಇರೋ ರೀತಿ ಕಳಶವನ್ನು ಇರಿಸ್ಕೋಬೇಕು. ಅದಕ್ಕೆ ನೀವು ಜಾಗವನ್ನು ಸಿದ್ಧತೆ ಮಾಡ್ಕೋಬೇಕು. ಮೊದಲು ಒಂದು ಪೀಠವನ್ನು ಹಾಕ್ಕೊಂಡು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಇಟ್ಕೋಬೇಕು. ಅದರ ಮೇಲೆ ಸ್ವಲ್ಪ ಅರಿಶಿನ, ಕುಂಕುಮ ಇಟ್ಟು ಒಂದು ಮುತ್ತುಗದ ಎಲೆ ಅಥವಾ ಒಂದು ಬಾಳೆ ಎಲೆ ಅಥವಾ ಒಂದು ತಟ್ಟೆಯನ್ನು ಇಟ್ಟು 5 ಹಿಡಿ ಅಕ್ಕಿಯನ್ನು ಅದರ ಮೇಲೆ ಹಾಕಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಉಂಗುರದ ಬೆರಳಿನಿಂದ ಅಕ್ಕಿ ಮೇಲೆ ಒಂದು ಓಂ ಅಥವಾ ಸ್ವಸ್ತಿಕನ್ನು ಬಿಡಿಸ್ಕೋಬೇಕು. ಅದರ ಮೇಲೆ ಸ್ವಲ್ಪ ಅರಿಶಿನ, ಕುಂಕುಮ ಹಾಕ್ಕೊಂಡು ಕಳಶದ ಚೊಂಬನ ಸಿದ್ಧತೆ ಮಾಡ್ಕೊಂಡಿರ್ತೀರಲ್ವ, ಅದನ್ನು ನೀವು ಅಕ್ಕಿ ಮೇಲೆ ಇಟ್ಕೋಬೇಕು.
ಕಳಶದ ಚಂಬಿಗೂ ಸಹ ಸುತ್ತಲೂ ಅರಿಶಿನ ಕುಂಕುಮ ಇಟ್ಟಿರಬೇಕು. ಕಳಶದ ಚಂಬಿನ ಕಂಠದವರೆಗೂ ಶುದ್ಧವಾದ ನೀರನ್ನು ತುಂಬಿಸ್ಕೋಬೇಕು. ನಿಮ್ಮ ಮನೆ ಪದ್ಧತಿ ಪ್ರಕಾರ ನೀರನ್ನಾದರೂ ತುಂಬಿಸ್ಕೋಬೋದು, ಅಥವಾ ಅಕ್ಕಿ ಗೋಧಿ ಧಾನ್ಯಗಳಿಂದನೂ ಸಹ ಕಳಶವನ್ನು ತುಂಬಿಸ್ಕೋಬೋದು. ನಿಮ್ಮ ಮನೆ ಪದ್ಧತಿ ಪ್ರಕಾರ ನೀವು ಮಾಡ್ಕೋಬೋದು. ಇನ್ನು ಕಳಶದ ಒಳಗಡೆ ಏನೆಲ್ಲ ಹಾಕಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಅರಿಶಿನ ಕುಂಕುಮ, ಅಕ್ಷತೆ, ಹೂವು, ಸ್ವಲ್ಪ ಗಂಧದ ಪುಡಿ, ಸ್ವಲ್ಪ ಜವ್ವಾದಿ ಪೌಡರ್ ಇದ್ದರೆ ಆ ಪುಡಿಯನ್ನು ಹಾಕ್ಕೊಳ್ಳಿ. ಲಾವಾಂಚನ ಬೇರೆ ಇದ್ದರೆ ಅದನ್ನು ಸ್ವಲ್ಪ ನೀವು ಹಾಕ್ಕೋಬೋದು. ಒಂದು ಚಿಕ್ಕದಾಗಿ ಚಿನ್ನದ ಓಲೆ ಅಥವಾ ಒಂದು ಉಂಗುರ ಅಥವಾ ಮೂಗುತಿ ಏನಾದರೂ ಇದ್ದರೆ ಅದನ್ನು ಸಹ ನೀವು ಹಾಕ್ಕೋಬೋದು. ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಕೆಲವರು ಕವಡೆಗಳು, ತಾವರೆ ಬೀಜ, ಗೋಮತಿ ಚಕ್ರಗಳನ್ನು ಸಹ ಕಳಶದ ನೀರಿನ ಒಳಗಡೆ ಹಾಕ್ತಾರೆ. ಡ್ರೈ ಫ್ರೂಟ್ಸನ್ನು ಸಹ ಹಾಕ್ತಾರೆ. ಅವುಗಳನ್ನು ನೀವು ಪೂಜೆಗೆ ಕಳಶದ ಮುಂದೆ ಇಟ್ಟರೆ ತುಂಬಾ ಉತ್ತಮ. ಕಳಶದ ಒಳಗಡೆ ಹಾಕೋದಕ್ಕಿಂತ ಇಷ್ಟು ಹಾಕಿದ್ರೆ ಸಾಕು. ನಂತರ ನೀವು ಕಳಶದ ಚಂಬಿನ ಕಂಠದಲ್ಲಿ 5 ವೀಳ್ಯದೆಲೆಯನ್ನು ಇರಿಸ್ಕೊಳ್ಳಿ, ಅಥವಾ ಒಂದು ಮಾವಿನ ಎಲೆಯ ಗೊಂಚಲನ್ನು ಸಹ ಇಟ್ಕೋಬೋದು. ಅದ್ರ ಮೇಲೆ ಒಂದು ತೆಂಗಿನಕಾಯಿಯನ್ನು ಇರಿಸ್ಕೋಬೇಕು. ತೆಂಗಿನಕಾಯಿ ಜುಟ್ಟು ಮೇಲ್ಗಡೆ ಇರೋ ರೀತಿ ಇರಿಸ್ಕೋಬೇಕು. ಕಾಯಿಯನ್ನು ನೀವು ಬಲ್ತಿರೋ ಕಾಯಿ, ನೀರು ಹೆಚ್ಚಾಗಿರುವಂಥ ಕಾಯಿಯನ್ನು ಆರಿಸ್ಕೊಂಡು ನೀವು ಇಟ್ಕೋಬೇಕಾಗತ್ತೆ. ಅದಕ್ಕೂ ಸಹ ಅರಿಶಿನವನ್ನು ಹಚ್ಚಿ, ಅರಿಶಿನ ಕುಂಕುಮ ಕಾಯಿಗೂ ಸಹ ಇಟ್ಟಿರಬೇಕು. ಇನ್ನು ಕಳಶಕ್ಕೆ ನಿಮ್ಮ ಇಚ್ಛೆಯಾನುಸಾರ ಹೂವು, ಒಡವೆ, ಗೆಜ್ಜೆ ವಸ್ತ್ರದಿಂದ ಅಲಂಕಾರ ಮಾಡ್ಕೋಬೇಕು. ಒಂದು ತಾಳಿಯನ್ನು ತಪ್ಪದೆ ಕಟ್ಕೊಳ್ಳಿ. ತಾಳಿ ಇಲ್ಲ ಅಂತ ಹೇಳಿದ್ರೆ ಕೌಲೊಡ್ದಿರುವಂಥ 3 ಕೌಲು ಹೊಡೆದಿರುವಂಥ ಅರಿಶಿಣದ ಕೊಂಬಿಗೆ ಅರಿಶಿಣದ ದಾರವನ್ನು ಕಟ್ಕೊಂಡು ಅದನ್ನು ನೀವು ಕಳಶಕ್ಕೆ ಕಟ್ಕೋಬೇಕಾಗತ್ತೆ. ತಾಳಿ ಸ್ವರೂಪವಾಗಿ ಕಳಶವನ್ನು ನಿಮ್ಮ ಇಚ್ಛೆಯಾನುಸಾರ, ನಿಮ್ಮ ಶಕ್ತಿಯ ಅನುಸಾರ ಅಲಂಕಾರ ಮಾಡ್ಕೋಬೋದು. ಕಳಶಕ್ಕೆ ನೀವು ಬ್ಲೌಸ್ ಪೀಸಿಂದ ಸೀರೆ ಆದರೂ ಉಡಿಸ್ಬೋದು, ಅಥವಾ ಹೊಸ ಸೀರೆ ಇದ್ದರೆ ನಿಮಗೆ ಸಾಧ್ಯ ಆದರೆ ಕಳಶಕ್ಕೆ ಸೀರೆಯನ್ನು ಸಹ ಉಡಿಸ್ಬೋದು. ನೀವು ಮಾಡಿಟ್ಟಿರುವಂಥ ನೈವೇದ್ಯ ಏನಿದೆ ಅದನ್ನು ನೀವು ತಟ್ಟೆಗಳಲ್ಲಿ ಜೋಡಿಸ್ಕೊಂಡು ಕಳಶದ ಮುಂದೆ ಇಟ್ಕೋಬೇಕು. 3 ತಟ್ಟೆ, 1 ತಟ್ಟೆಯಿಂದ ಹಿಡಿದು 1, 3, 5, 7, 9 ಈ ರೀತಿ ಬೆಸ ಸಂಖ್ಯೆ ಅಂದರೆ ಆಡ್ ನಂಬರ್ಸಲ್ಲಿ ತಟ್ಟೆಗಳನ್ನು ನೀವು ಕಳಶದ ಮುಂದೆ ಜೋಡಿಸ್ಕೋಬೋದು. ಒಂದರಲ್ಲಿ ವೀಳ್ಯದೆಲೆ, ಅಡಿಕೆ, ಹಣ್ಣುಗಳನ್ನು ಇಟ್ಕೋಬೋದು. ಇನ್ನೊಂದರಲ್ಲಿ ನೀವು ಮಾಡಿರುವಂಥ ಸಿಹಿ ಪದಾರ್ಥ ಇಟ್ಕೋಬೋದು. ಇನ್ನೊಂದರಲ್ಲಿ ತೆಂಗಿನಕಾಯಿ, ಇನ್ನೊಂದರಲ್ಲಿ ಬಳೆಗಳು, ಇನ್ನೊಂದರಲ್ಲಿ ವೀಳ್ಯದೆಲೆ, ಅಡಿಕೆ, ಇನ್ನೊಂದರಲ್ಲಿ ಕಾಯಿನ್ಸು, ನೋಟು. ಈ ರೀತಿ ನಿಮ್ಮ ಶಕ್ತಿಯ ಅನುಸಾರ ತಟ್ಟೆಗಳನ್ನು ನೀವು ಜೋಡಿಸ್ಕೋಬೋದು. ಕಾಯಿನ್ಸು 32 ಕಾಯಿನ್ಸನ್ನು ತಪ್ಪದೆ ಇಟ್ಕೊಂಡು ಅದರ ಜೊತೆ ನೋಟುಗಳನ್ನು ನೀವು ತಾಯಿ ಮುಂದೆ ಇಡಬೇಕು. ಆ 32 ಕಾಯಿನ್ಸನ್ನು ನೀವು ಪೂಜೆ ಆದಮೇಲೆ ಜೋಪಾನವಾಗಿ ತೆಗೆದಿಟ್ಕೊಂಡು ಪ್ರತಿ ವರ್ಷ ಅದೇ ಕಾಯಿನ್ಸನ್ನು ನೀವು ಪೂಜೆಗೆ ಇಡ್ಬೋದು. ಇನ್ನು ತಾಯಿಗೆ ನೈವೇದ್ಯಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅವರ ಇಚ್ಛೆಯಾನುಸಾರ, ಅವರ ಶಕ್ತಿಯ ಅನುಸಾರ ಮಾಡ್ತಾರೆ. ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯ ಅಂದರೆ ತಾಯಿಗೆ ತುಂಬಾ ಇಷ್ಟ. ಯಾವುದಾದ್ರೂ ಒಂದು ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯವನ್ನು ತಪ್ಪದೇ ಇಡಬೇಕು. ಬೆಲ್ಲದನ್ನ ಮಾಡ್ಬೋದು, ಬೆಲ್ಲದಿಂದ ಮಾಡಿರುವಂಥ ಪಾಯಸ ಮಾಡ್ಬೋದು, ಅಕ್ಕಿ ಪಾಯಸ ಆಗ್ಬೋದು. ಒಂದು ಬೆಲ್ಲದ ಅಚ್ಚನ್ನು ಸಹ ನೀವು ತಾಯಿಗೆ ತಪ್ಪದೇ ಇಡ್ಬೋದು. ನಮಗೆ ಏನೂ ಇಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ವೀಳ್ಯದೆಲೆ, ಅಡಿಕೆ, 2 ಬಾಳೆಹಣ್ಣನ್ನು ಇಡ್ಬೋದು, ಒಂದು ಬೆಲ್ಲದ ಅಚ್ಚು. ಇಷ್ಟಿಟ್ಟು ನೀವು ಪೂಜೆಯನ್ನು ಸಲ್ಲಿಸಿದ್ರೂ ಸಹ ಶ್ರದ್ಧಾ ಭಕ್ತಿಯಿಂದ ತಾಯಿ ಖಂಡಿತವಾಗ್ಲೂ ಸಂಪನ್ನಳಾಗ್ತಾಳೆ. ಶ್ರದ್ಧಾ ಭಕ್ತಿ ಮಾತ್ರ ಇಲ್ಲಿ ತುಂಬಾ ಮುಖ್ಯ. ಇನ್ನು ತಾಯಿಗೆ ಒಂದು ಕವಡೆಗಳು, ಗೋಮತಿ ಚಕ್ರ, ತಾವರೆ ಬೀಜ ಅಂದರೆ ತುಂಬಾ ಇಷ್ಟ. ಅವುಗಳು ಸಿಕ್ಕಿದ್ರೆ 5 ತಂದು ನೀವು ಪೂಜೆಗೆ ಇಡ್ಬೋದು. ಒಂದು ಸಲ ಅದನ್ನು ತೆಗೆದಿಟ್ಕೊಂಡ್ರೆ ಪ್ರತಿ ಸಲ ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೂ ಅದನ್ನು ಪೂಜೆಯಲ್ಲಿ ಇಡ್ಬೋದು. ಇನ್ನು ತಾವರೆ ಹೂವುಗಳು ಸಿಕ್ಕಿದ್ರೆ ತಪ್ಪದೆ ಕಳಶಕ್ಕೆ ಅಲಂಕಾರ ಮಾಡಿ. ತಾವರೆ ಹೂವು ತಾಯಿಗೆ ತುಂಬಾ ಪ್ರಿಯ. 2 ಕಡೆ ನೀವು ಬಾಳೆ ಕಂಬಗಳನ್ನು ತಂದು ಇಡ್ಬೋದು. ಕಬ್ಬಿನ ಜಲ್ಲೆಗಳು ಅಂದರೂ ಸಹ ತಾಯಿಗೆ ತುಂಬಾ ಇಷ್ಟ. ಅವುಗಳನ್ನು ಸಹ 2 ಕಡೆ ಅಕ್ಕಪಕ್ಕ ನೀವು ಇಡ್ಬೋದು. ಮೊದಲನೇದಾಗಿ ಗಂಟೆಯನ್ನು ಬಾರಿಸಿ ಪೂಜೆಯನ್ನು ಶುರು ಮಾಡಬೇಕು. ದೀಪಗಳನ್ನು ಬೆಳಗಿಸ್ಕೋಬೇಕು. ತುಪ್ಪದ ದೀಪನ ಬೆಳಗಿಸಿದ್ರೆ ತುಂಬಾ ಶ್ರೇಷ್ಠ. ನಿಮ್ಮ ಶಕ್ತಿಯ ಅನುಸಾರ ತುಪ್ಪದ ಅಥವಾ ಎಣ್ಣೆಯ ದೀಪಗಳನ್ನು ಬೆಳಗಿಸ್ಕೋಬೇಕು. ಅಗರಬತ್ತಿಯಿಂದ ಅಥವಾ ಏಕಾರತಿಯಿಂದ ದೀಪಗಳನ್ನು ಬೆಳಗಿಸ್ಕೊಂಡು ಮೊದಲನೇದಾಗಿ ವಿಘ್ನ ವಿನಾಯಕನ ಪೂಜೆಯನ್ನು ಸಲ್ಲಿಸಬೇಕು. ಮನೆಯಲ್ಲಿ ಗಣೇಶನ ವಿಗ್ರಹ ಇದ್ದರೆ ಅದಕ್ಕೆ ನೀವು ಪೂಜೆಯನ್ನು ಮಾಡ್ಬೋದು, ಅಥವಾ ಅರಿಶಿಣದ ಗಣಪತಿಯನ್ನು ಮಾಡಿಕೊಂಡು ಅದಕ್ಕೆ ಪೂಜೆಯನ್ನು ಮಾಡ್ಬೋದು. ಗಣೇಶನ ಮಂತ್ರಗಳೆಲ್ಲ ಪಠಿಸ್ತಾ ಅಗರಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ಸರಳವಾಗಿ ಏನಾದರೂ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು. ನಂತರ ವರಮಹಾಲಕ್ಷ್ಮಿಯ ಪೂಜೆಯನ್ನು ಶುರು ಮಾಡಬೇಕು. ವರಮಹಾಲಕ್ಷ್ಮಿ ವ್ರತದ ಕತೆ, ವ್ರತದ ಪುಸ್ತಕ ಸಿಗುತ್ತೆ, ಅದನ್ನು ನೋಡಿಕೊಂಡು ನೀವು ಪೂಜೆಯನ್ನು ಅದೇ ಪ್ರೊಸೀಜರನ್ನು ಫಾಲೋ ಮಾಡಿಕೊಂಡು ಮಾಡ್ಬೋದು. ಅಥವಾ ಸರಳವಾಗಿ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ಗಣೇಶನ ಪೂಜೆಯನ್ನು ಸಲ್ಲಿಸಿ ಆದಮೇಲೆ ಕಳಶ ಸ್ಥಾಪನೆ ಮಾಡಿರುವಂಥವರು ಕಳಶದ ಮುಂದೆ ಒಂದು ವೀಳ್ಯದೆಲೆಯನ್ನು ಇಟ್ಕೊಂಡು ತಾಯಿಯ ಅಷ್ಟೋತ್ರವನ್ನು ಹೇಳ್ತಾ, ಲಕ್ಷ್ಮಿಯ ಅಷ್ಟೋತ್ರ
ಅಷ್ಟೋತ್ತರವನ್ನು ಪಠಿಸ್ತಾ ಸ್ವಲ್ಪ ಕುಂಕುಮವನ್ನು ವೀಳ್ಯದೆಲೆ ಮೇಲೆ ಸ್ವಲ್ಪನೇ ಹಾಕ್ತಾ ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸ್ತಾ ಬರಬೇಕು. 108 ಲಕ್ಷ್ಮಿಯ ಹೆಸರುಗಳು ಅಷ್ಟೋತ್ತರವನ್ನು ಪಠಿಸಿ ಒಂದು ತಾಯಿಗೆ ಕುಂಕುಮದಿಂದ ಅರ್ಚನೆ ಮಾಡಬೇಕು. ನೀವು ಕುಂಕುಮದಿಂದ ಆದರೂ ಮಾಡ್ಬೋದು, ಹೂಗಳಿಂದ ಅಥವಾ ಕಾಯಿನ್ಸಿಂದ ಅಥವಾ ತಾವರೆ ಬೀಜಗಳಿಂದ ಅಷ್ಟೋತ್ತರವನ್ನು ಪಠಿಸಿ ಅರ್ಚನೆಯನ್ನು ಮಾಡ್ಕೋಬೋದು. ನಂತರ ಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೋಬೇಕು, ನಮಸ್ತೆಸ್ತು ಮಹಾಮಾಯೆ. ಅದಾದಮೇಲೆ ಸಾಧ್ಯವಾದರೆ ಟೈಮ್ ಇದ್ದರೆ ನಿಮಗೆ ವಿಷ್ಣುವಿನ ಅಷ್ಟೋತ್ತರವನ್ನು ಸಹ ನೀವು ಇಲ್ಲಿ ಪಠಿಸ್ಬೋದು. ನಂತರ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ತಪ್ಪದೇ ಓದಬೇಕು. ಕತೆ ಇಲ್ಲ ಅಂತ ಹೇಳಿದ್ರೆ ಆಡಿಯೋಗಳು ಸಿಗುತ್ತೆ, ಅದನ್ನಾದರೂ ಹಾಕ್ಕೊಂಡು ನೀವು ಕೇಳ್ಬೋದು. ವ್ರತದ ಕಥೆಯನ್ನು ಓದಿ ಆದಮೇಲೆ ನಿಮಗೆ ಗೊತ್ತಿರುವಂಥ ಲಕ್ಷ್ಮಿ ಮಂತ್ರ ಸ್ತೋತ್ರಗಳನ್ನು ಪಠಿಸಿ ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಮಾಡಿ ನೀಲಾಂಜನದ ದೀಪಗಳನ್ನು ತಾಯಿಗೆ ಬೆಳಗಿ ನೈವೇದ್ಯವನ್ನು ಸಮರ್ಪಣೆ ಮಾಡ್ಬೋದು. ಪೂಜೆಯನ್ನು ಸಮಾಪ್ತಿ ಮಾಡ್ಬೋದು. ಇನ್ನು ಮನೆಯಲ್ಲಿ ಮಹಿಳೆಯರು ಎಷ್ಟು ಜನ ಇದ್ದೀರೋ ಅಷ್ಟು ವ್ರತದ ದಾರವನ್ನು ಸಿದ್ಧ ಮಾಡ್ಕೋಬೇಕು. 9 ಎಳೆ ದಾರವನ್ನು ತಗೊಂಡು 9 ಕಡೆ ದೂರಕ್ಕೆ ಗಂಟುಗಳನ್ನು ಹಾಕ್ಕೊಂಡು ಅದನ್ನು ಅರ್ಧ ಗಂಟೆ ಅರಿಶಿಣದ ನೀರಿನಲ್ಲಿ ನೆನೆಸಿಟ್ಟು ತೆಗೆದಿರಬೇಕು. ಇದನ್ನು ಪೂಜೆ ಆಗೋದಕ್ಕಿಂತ ಮುಂಚೆ ಮಾಡಿಟ್ಕೋಬೋದು ಅಥವಾ ಹಿಂದಿನ ದಿನ ನೀವು ಮಾಡಿಟ್ಕೋಬೋದು. ಮನೆಯಲ್ಲಿ ಎಷ್ಟು ಜನ ಹೆಣ್ಣುಮಕ್ಳಿದಾರೋ ಹೆಂಗಸರಿದ್ದಾರೋ ಅಷ್ಟು ವ್ರತದ ದಾರವನ್ನು ಮಾಡಿಟ್ಕೊಂಡು ಕಳಶದ ಪಕ್ಕದಲ್ಲಿ ಇಟ್ಟಿರಬೇಕು. ಪೂಜಾ ಸಮಯದಲ್ಲಿ ಪೂಜೆ ಎಲ್ಲ ಸಮಾಪ್ತಿ ಆದಮೇಲೆ ಆ ಒಂದು ವ್ರತದ ದಾರವನ್ನು ಬಲಗೈಗೆ ನೀವು ಕಟ್ಟಿಸ್ಕೋಬೇಕು. ಮಧ್ಯದಲ್ಲಿ ಒಂದು ಹೂವನ್ನು ಇಟ್ಟು ಆ ವ್ರತದ ದಾರವನ್ನು ಬಲಗೈಗೆ ಕಟ್ಟಿಸ್ಕೋಬೇಕು. ಇಷ್ಟಾದರೆ ಸರಳವಾಗಿ ವರಮಹಾಲಕ್ಷ್ಮಿ ಪೂಜೆ ಸಮಾಪ್ತಿ ಆಗುತ್ತೆ. ಪೂಜೆ ಹೊಸದಾಗಿ ಶುರು ಮಾಡಿರುವಂಥವ್ರು ಈ ರೀತಿ ಸರಳವಾಗಿ ನೀವು ಪೂಜೆಯನ್ನು ಸಲ್ಲಿಸ್ಬೋದು. ಇದಕ್ಕೆ ಪದ್ಧತಿ ಇರಲೇಬೇಕು ಅಂತ ಇಲ್ಲ. ಇನ್ನು ಸಂಜೆ ಮತ್ತೊಮ್ಮೆ ದೀಪವನ್ನು ಬೆಳಗಿಸಿ ಪೂಜೆಯನ್ನು ತಾಯಿಗೆ ಮತ್ತೊಮ್ಮೆ ನೆರವೇರಿಸಬೇಕಾಗತ್ತೆ. ಪೂಜೆ ಎಲ್ಲ ಆದಮೇಲೆ ನಿಮಗೆ ಸಾಧ್ಯವಾದಷ್ಟು ಮುತ್ತೈದೆಯರನ್ನು ಮನೆಗೆ ಕರೆದು ಅರಿಶಿನ, ಕುಂಕುಮ, ತಾಂಬೂಲವನ್ನು ತಪ್ಪದೆ ಕೊಡಬೇಕು. ಸಂಜೆ ಇಷ್ಟೆಲ್ಲ ಆದಮೇಲೆ ನೀವು ರಾತ್ರಿ 9 ಗಂಟೆ ನಂತರ ಕಳಶವನ್ನು ಕದಲಿಸ್ಬೋದು. ಕೆಲವರು ಶನಿವಾರ ಬೆಳಗ್ಗೆನೂ ಸಹ ಪೂಜೆ ಮಾಡಾದಮೇಲೆ ಕದಲಿಸ್ತಾರೆ. ಅವ್ರ ಮನೆ ಪದ್ಧತಿ ಪ್ರಕಾರ ಹೇಗೆ ಇರುತ್ತೋ ಆ ರೀತಿ ಮಾಡ್ಕೋಬೋದು. ರಾತ್ರಿ 9 ಗಂಟೆ ನಂತರ ತಾಯಿಗೆ ಕೆಂಪಾರತಿಯನ್ನು ಮಾಡಿ ನಂತರ ಪೂಜೆಯಲ್ಲಿ ಯಾವುದೇ ಲೋಪದೋಷಗಳು ತಪ್ಪುಗಳು ಉಂಟಾಗಿದ್ರೋ ಅದನ್ನೆಲ್ಲ ಕ್ಷಮಿಸು ಅಂತ ಹೇಳ್ತಾ ತಾಯಿಯಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಕಳಶವನ್ನು ಕದಲಿಸ್ಬೇಕು. ಬಲಗಡೆ 3 ಸಲ ಕಳಶವನ್ನು ಜರುಗಿಸ್ಬೇಕು. ಸ್ವಲ್ಪ ಹೂವನ್ನು ಕೆಳಗಡೆ ಈ ರೀತಿ ತೆಗೆದು ಹಾಕಬೇಕು. ನಂತರ ಕಳಶ ಕದಲುವಿಕೆ ಆಗುತ್ತೆ. ಇಷ್ಟಾದರೆ ಸಂಪೂರ್ಣವಾಗಿ ಪೂಜೆ ಸಮಾಪ್ತಿ ಆಗುತ್ತೆ. ಶನಿವಾರ ಬೆಳಗ್ಗೆ ಎದ್ದು ನೀವು ಸ್ನಾನ ಮಾಡಿಕೊಂಡು ಮತ್ತೊಮ್ಮೆ ಪೂಜೆಯನ್ನು ಸಲ್ಲಿಸ್ಬೋದು. ಶನಿವಾರ ಒಂದು 11 ಗಂಟೆ ಮೇಲೆ ಅಥವಾ ಮಧ್ಯಾಹ್ನದ ಮೇಲೆ ನೀವು ಕಳಶವನ್ನು ತೆಗಿಬೋದು. ಇದು ಸರಳವಾಗಿ ಹೊಸದಾಗಿ ಪೂಜೆ ಶುರು ಮಾಡುವಂಥವ್ರು ಅಥವಾ ಹೊಸದಾಗಿ ಮದುವೆ ಆಗಿರುವಂಥವ್ರು ಅಥವಾ ಸರಳವಾಗಿ ಟೈಮ್ ಜಾಸ್ತಿ ಇಲ್ಲ, ಬೇಗ ಒಂದು ಪೂಜೆಯನ್ನು ಮುಗಿಸ್ಬೇಕು ಅಂತ ಅನ್ನೋರು ಈ ರೀತಿ ಸರಳವಾಗಿ ಒಂದು ವ್ರತವನ್ನು ಆಚರಣೆಯನ್ನು ಮಾಡ್ಬೋದು. ನೀವು ಎಷ್ಟೇ ಸರಳವಾಗಿ ಪೂಜೆಯನ್ನು ಮಾಡಿದ್ರೂ ಸರಿ, ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಖಂಡಿತವಾಗ್ಲೂ ತಾಯಿ ಸಂಪೂರ್ಣವಾದ ಫಲ ಅನ್ನೋದು ಕೊಡ್ತಾಳೆ. ಪೂಜಾ ಮುಹೂರ್ತಕ್ಕೆ ಬಂದರೆ ಬೆಳಗ್ಗೆ 4:30ಯಿಂದ 6:30 ಒಳಗಡೆ ಬ್ರಾಹ್ಮಿ ಮುಹೂರ್ತ ತುಂಬಾ ಶ್ರೇಷ್ಠ. ಅದು ಬಿಟ್ಟರೆ ಈ ವರ್ಷ ನಮಗೆ ಬೆಳಗ್ಗೆ 6 ಗಂಟೆ 10 ನಿಮಿಷದಿಂದ 8 ಗಂಟೆ 20 ನಿಮಿಷದವರೆಗೂ ಒಳ್ಳೆಯ ಪೂಜಾ ಮುಹೂರ್ತ ಇದೆ. ಆ ಸಮಯದಲ್ಲಿ ನೀವು ಕಳಶ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ನೆರವೇರಿಸ್ಬೋದು. ಸಂಜೆ 7 ಗಂಟೆಯಿಂದ ನಿಮಗೆ 8 ಗಂಟೆವರೆಗೂ ಒಳ್ಳೆ ಪೂಜಾ ಮುಹೂರ್ತ ಇದೆ. ಬೆಳಗ್ಗೆ ಆಗದೇ ಇರುವಂಥವರು ಸಂಜೆ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್.